Hi guys, welcome back to my YouTube channel. As you have already seen the thumbnail, I'm really excited to share my experience in this video. So this was the previous day of the vlog before departure. So the climate was so bad in Bangalore, as you can see. Actually, my first flight experience. To be frank, ನಂಗೆ ತುಂಬ ಹೆದರಿದ್ದೆ ಬಿಕಾಸ್ ಎವ್ರಿಥಿಂಗ್ ವಾಸ್ ಸೆಟ್ ಬೈ ಮೀ. ಅಂದರೆ ಟಿಕೆಟ್ಸ್ ಎಲ್ಲ ಬುಕ್ ಆಗಿ 1 ವೀಕ್ ಆಗಿತ್ತು. ಮುಂಚೆನೇ ಎಲ್ಲ ಬುಕ್ಕಿಂಗ್ಸ್ ಎಲ್ಲ ಆಗಿದ್ರೂ ಐ ವಾಸ್ ಮೋರ್ ಸೆಲ್ಫ್ ಅವೇರ್. ಆ್ಯಸ್ ಯು ಕ್ಯಾನ್ ಸಿ ವಿ ಲೆಫ್ಟ್ ಅವರ್ ಹೋಮ್ ಅರೌಂಡ್ 8 AM at the morning. ಆ್ಯಕ್ಚುಲಿ ನಮ್ಮಪ್ಪ ಖುಷಿಯಾಗಿದ್ದಿಲ್ಲ ಆ ಮೂಮೆಂಟಲ್ಲಿ ಬಿಕಾಸ್ ನಮ್ಮ ಮನೆಯಲ್ಲಿ ಈ ಥರ ರಾವ್ ಕಾಲ ಈ ಥರ ಎಲ್ಲ ನಂಬೋದು ಜಾಸ್ತಿ. ಸೊ ಅವತ್ತಿನ ಟೈಮ್ ಪ್ರಕಾರ 1 o'clock ನಮ್ಮದು ಟೈಮಿಂಗ್ ಇತ್ತು, ಅಂದರೆ ಏರ್ಪೋರ್ಟ್ ಟೈಮಿಂಗು. ಬಟ್ ನಾನು 9 o'clock 8 ಆ್ಯಕ್ಚುಲಿ ನಾನು ಬಿಟ್ಟಿದ್ದು 8 PM ನಾನು ಹೇಳ್ದಂಗೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಡೇ ರಾವ್ ಕಾಲ ಏನೋ ಇತ್ತು, ಸೊ 9 o'clock ಬಿಡಬೇಕಾಗಿತ್ತು ಅಂತ ಅವರು ಹೇಳಿದ್ರು. ಬಟ್ ಬಿಕಾಸ್ ಇಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಐ ವಾಸ್ ಸೋ ಸ್ಕ್ಯಾರ್ಡ್ ಬಿಕಾಸ್ ನಂಗೆ ಅದೇನೂ ಗೊತ್ತಿದ್ದಿಲ್ಲ. ಲೈಕ್ ಚೆಕ್ ಇನ್ ಆಗಿರ್ಬೋದು, ಲೈಕ್ ಲಗೇಜ್ನ ಇದು ಎವ್ರಿಥಿಂಗ್ ವಾಸ್ ಕನ್ಫ್ಯೂಸಿಂಗ್ ಫಾರ್ ಮೀ ಆ್ಯಂಡ್ ಐ ವಾಸ್ ಅ ಬಿಟ್ ಸ್ಕ್ಯಾರ್ಡ್ ಆಸ್ ಐ ಸೆಡ್. ಸೊ ನಾನು ಏನು ಅಂದ್ಕೊಂಡೆ, ಇಫ್ ಇಟ್ ವಿಲ್ ಬಿ ಲೈಕ್ ಅರ್ಲಿ 1 hour 2 hour ನಾವು ಅರ್ಲಿ ಇದ್ದರೆ ವಿ ಕ್ಯಾನ್ ಆಸ್ಕ್ ಸಮ್ವನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಬಿಫೋರ್ ದ್ಯಾಟ್ ನಾನು ಪ್ರೀವಿಯಸ್ ವ್ಲಾಗ್ಸು ಮತ್ತು ಅಂದರೆ ಏರ್ಪೋರ್ಟ್ಗೆ ಹೋಗಿರೋರು ಅವ್ರ ವೀಡಿಯೋಸ್ ಎಲ್ಲ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಐ ಟುಕ್ ದಿಸ್ ಮೂವ್. ಸೊ ನಾವು ಆ್ಯಕ್ಚುಲಿ ರೀಚ್ ಆದಾಗ ಐ ಆಸ್ ಫ್ಯೂ ಮೆಂಬರ್ಸ್ ದೇರ್ ವಾಟ್ ವುಡ್ ಬಿ ನೆಕ್ಸ್ಟ್ ಆ್ಯಂಡ್ ಆಲ್ ಅಂತ. ಸೊ ನಾವು ಆಧಾರ್ ಕಾರ್ಡು ಎತ್ಕೊಂಡಲೇ ಹೋಗಬೇಕು ಬಿಕಾಸ್ ಅಟ್ ಸ್ಟಾರ್ಟಿಂಗ್ ಅವ್ರು ನಿಮ್ಮ ಗೇಟ್ ನಂಬರ್ ಹೇಳ್ತಾರೆ, ವೇರ್ ಯು ಹ್ಯಾವ್ ಟು ಗೋ ಅಂತ ಹೇಳಿದ್ರೆ ಇಫ್ ಯು ಆಸ್ ದಿಸ್ ಸಮ್ವನ್ ದೇ ವಿಲ್ ಟೆಲ್ ಯು. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಾನು ಗೇಟ್ ನಂಬರ್ಸ್ನ ಹುಡ್ಕೊಂಡು ಹೋದೆ. ಆ್ಯಕ್ಚುಲಿ ದೇ ಹ್ಯಾವ್ ಅಪ್ಡೇಟೆಡ್ ಮೆನಿ ಥಿಂಗ್ಸ್, ಬಟ್ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಡಿಜಿಟಲ್ ಆ್ಯಪ್ಸ್ ಎಲ್ಲ ಇದೆ, ಅದನ್ನೆಲ್ಲ ನಾವು ಯೂಸ್ ಮಾಡೋದ್ರಿಂದ ಇನ್ನೂ ನಮಗೆ ಈಸಿಯಾಗಿ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಅನಿಸಲ್ಲ ಅದೆಲ್ಲ ಯೂಸ್ ಮಾಡಿದ್ರೆ. ಆ್ಯಂಡ್ ಐ ವಾಸ್ ಅಂದರೆ ಅರ್ಲಿ ಅಂದಿದ್ದಕ್ಕೆ ಐ ವಾಸ್ ನಾಟ್ ಈವನ್ ದ್ಯಾಟ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ನಮ್ಗಲ್ಲಿ ಹೋದಾಗ ಏನಂದರೆ ಗೇಟ್ ನಮಗೆ ಸಿಗುತ್ತೆ, ಅಂದರೆ ಎಲ್ಲಿ ಅಂದರೆ ನಾವು ಎಲ್ಲಿ ಎಂಟರ್ ಆಗಬೇಕು ಅಂತ ಅಲ್ಲಿ ಬೋರ್ಡ್ಸ್ ಹಾಕಿರ್ತಾರೆ. ಅಲ್ಲಿಂದ ಡಿಫ್ರೆಂಟ್ ಗೇಟ್ಸ್ ಇರುತ್ತೆ, ಅಕಾರ್ಡಿಂಗ್ ಟು ದ್ಯಾಟ್ ವಿ ಹ್ಯಾವ್ ಟು ಗೋ. ಅಲ್ಲಿ ಆದಮೇಲೆ ನಮ್ಮ ಆಧಾರ್ ಕಾರ್ಡು ಬುಕ್ ಆಗಿರೋ ಟಿಕೆಟ್ಸ್ ಎರಡೂ ನೋಡಿ ಸ್ಕ್ಯಾನ್ ಮಾಡಿ ನಮ್ಮನ್ನ ಒಳಗಡೆ ಬಿಡ್ತಾರೆ. ಆಮೇಲೆ ಲಗೇಜಸ್ ಚೆಕ್ ಇನ್ ಆಗುತ್ತೆ. ಲಗೇಜಸ್ ಗೊತ್ತಲ್ಲ, ಕ್ಯಾಬಿನ್ ಲಗೇಜ್ 7 kg ಇರಬೇಕು, ಮತ್ತು ಇನ್ನೊಂದು ಬಂದ್ಬಿಟ್ಟು 15 kg ಒಳಗಡೆ ಇರಬೇಕು ಆ ಥರ. ಸೊ ನಮ್ಮದು ಒಂದು 10 kg ಅಷ್ಟೇ ಇತ್ತು ಇಬ್ಬರದು ಸೇರಿ. ಸೊ ಅದು ಒಂದಿತ್ತು, ಮತ್ತು ನಂದು ಒಂದು ಹ್ಯಾಂಡ್ ಬ್ಯಾಗ್ ಒಂದು 4 kg ಏನೋ ಇತ್ತು ಅಷ್ಟೇ. ಸೊ ಇದೆರಡೂದು ಆ್ಯಕ್ಚುಲಿ ಹ್ಯಾಂಡ್ ಬ್ಯಾಗ್ದು ಲಾಸ್ಟಲ್ಲಿ ಆಗುತ್ತೆ ಚೆಕ್ ಇನ್ನು, ನಾರ್ಮಲ್ ಬ್ಯಾಗ್ದು ಫಸ್ಟ್ ಆಗುತ್ತೆ. ಅದಾದಮೇಲೆ ಅದಕ್ಕೆಲ್ಲ ವ್ರ್ಯಾಪ್ಸ್ ಅವ್ರು ಹಾಕಿ ಅದನ್ನೆಲ್ಲ ಸೇಫ್ ಮಾಡ್ತಾರೆ. ಸೊ ಇದಾದಮೇಲೆ ವಿ ವಿಲ್ ಗೋ ಟು ಏನು ಕ್ಯಾಬಿನ್ ಲಗೇಜ್ನ ಚೆಕ್ ಇನ್ ಮಾಡೋಕ್ಕೆ. ಅಲ್ಲಿ ಚೆಕ್ ಇನ್ ಆದಮೇಲೆ ಸಿಕ್ಕೋ ಸ್ಟೋರ್ಸ್ ಇದು. ಸೊ ಅದಾದಮೇಲೆ ನಿಮಗೆ ಕಾಫಿ ಇಲ್ಲ ಮೀಲ್ಸು ಇಲ್ಲ ಏನಾದರೂ ಡ್ರಿಂಕ್ ಇದೆಲ್ಲದಕ್ಕೂ ಅಲ್ಲಿ ಸ್ಪೇಸ್ ಇರುತ್ತೆ, ಅಲ್ಲಿ ಕುತ್ಕೊಳಕ್ಕೆ ರಿಲ್ಯಾಕ್ಸಿಂಗಿಗೆ. ಅಲ್ಲೇ ಆ್ಯಕ್ಚುಲಿ ನಾವು ಏರ್ಪೋರ್ಟ್ ಎಂಟರ್ ಆಗೋದು. ಅದಕ್ಕೆ ಮುಂಚೆ ಎಲ್ಲ ಈ ಪ್ರಾಸೆಸ್ ಎಲ್ಲ ಇರುತ್ತೆ. ಇದು ನಮ್ಗೆ ಫಸ್ಟ್ ಫ್ಲೋರಲ್ಲಿತ್ತು. ನಾನು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಟರ್ಮಿನಲ್ 1 ಏರ್ಪೋರ್ಟಲ್ಲಿ ಇದ್ದಿದ್ದು. ಟರ್ಮಿನಲ್ 2 ಕೂಡ ಇದೆ, ಅದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಾನು ವ್ಲಾಗ್ ಹಾಕ್ತೀನಿ. ನಾನು ಮನೆಯಿಂದ ಕ್ಯಾಬಲ್ಲಿ ಬಂದಿದ್ದಕ್ಕೆ ಸೊ ಕ್ಯಾಬ್ ಡ್ರೈವರ್ ನ್ಯೂ ಎಕ್ಸಾಕ್ಟ್ಲಿ ವೇರ್ ಟು ಅಂದರೆ ನಮ್ಮನ್ನು ಎಲ್ಲಿ ಬಿಡಬೇಕು ಅಂತ. ಬಿಕಾಸ್ ಅದಕ್ಕೆ ಮುಂಚೆ ಯಾರಾದರೂ ಅವರೇ ಕಾರಲ್ಲಿ ಬಂದರೆ ಅಲ್ಲಿ ಪಾರ್ಕಿಂಗ್ ಸ್ಪೇಸಸ್ ಎಲ್ಲ ಇತ್ತು. ಸೊ ನಾನು ಅಲ್ಲಿ ತೊಗೊಂಡಿಲ್ಲ, ಅಂದರೆ ನನ್ನ ತಮ್ಮಗೂ ಅವಾಗ ಎಕ್ಸಾಮ್ ಟೈಮ್ಸ್ ಇದ್ದಿದ್ದಕ್ಕೆ ನಾವು ಕ್ಯಾಬ್ ತೊಗೊಂಡ್ವಿ. ಅದು ಬಿಟ್ಟರೆ ಇನ್ನು 2 hours ಇತ್ತು. ನಾವು ಆ್ಯಕ್ಚುಲಿ 1 o'clockಗೆ ಎಕ್ಸಾಕ್ಟ್ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಾವು ಹೋಗಿದ್ದ ಟೈಮ್ಗೆ ನಮ್ಮದು ಇಂಡಿಗೋನೇ ಆಗಿತ್ತು. ನೋ ಮ್ಯಾಟರ್ ವಾಟ್ ಯು ಶುಡ್ ಬಿ ಅರ್ಲಿ ಅಂತ ನನಗಲ್ಲಿ ಗೊತ್ತಾಯಿತು. ಬಿಕಾಸ್ ಇಫ್ ಇಟ್ ಈಸ್ 1 ಅಂದರೆ ಅರೌಂಡ್ 12:30 12:40 ಆ ಥರ ನಮಗೆ ಇಲ್ಲಿ ಗೇಟ್ ಕ್ಲೋಸಸ್ ಆಗುತ್ತೆ. ಮತ್ತು ಈ ಲಗೇಜಸ್ ಅದು ಅಷ್ಟೇ, ಅದು 1 hour ಅರ್ಲಿ ಮುಂಚೆನೇ ಕ್ಲೋಸ್ ಆಗುತ್ತೆ. ಸೊ ನೀವು ಬರಬೇಕಾದ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಬಿ ಆನ್ ಟೈಮ್ ಇಫ್ ಯು ಆರ್ ಗೋಯಿಂಗ್. ಆ್ಯಕ್ಚುಲಿ ಅಲ್ಲಿ ಕುತ್ಕೊಂಡ್ಮೇಲೆ ವಿ ವೆ ವೆರಿ ಸ್ಕೇರ್ಡ್, ಬಟ್ ನಮ್ಮಪ್ಪ ಕೂಲಾಗಿ ಮ್ಯಾಗ್ಝಿನ್ಸ್ ನೋಡ್ತಿದ್ರು. ಬಟ್ ನನಗೇನು ಅಷ್ಟೊಂದು ಭಯ ಆಗಲಿಲ್ಲ, ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದರ್ ದೆನ್ ದ್ಯಾಟ್ ಐ ವಾಸ್ ಮೋರ್ ಟೆನ್ಸ್ ಆಫ್ ದ ಸೌಂಡ್, ಅಂದರೆ ಒಂಥರ ಸೌಂಡ್ಸ್ ಎಲ್ಲ ಬರ್ತಿರುತ್ತೆ ಆವಾಗವಾಗ. ಸೊ ಅದು ಸ್ವಲ್ಪ ಭಯ ಆಗ್ಬೋದು. ಅದರ್ ದೆನ್ ದ್ಯಾಟ್ ನಥಿಂಗ್ ಎಲ್ಸ್.
ಸೊ ನಮಗೆ ಫ್ರೀಯಾಗಿ ಕಾಂಪ್ಲಿಮೆಂಟ್ರಿ ಮೀಲ್ಸ್ ಅಂತ ಸಿಕ್ಕಿತ್ತು, ಈ ಸ್ಯಾಂಡ್ವಿಚು ಮತ್ತು ಬಟರ್ ಮಿಲ್ಕ್ ಇದು. ಸೊ ಇದು ಕುಡಿದ್ಬಿಟ್ಟು ನಾನು ಇಟ್ಟಿದ್ದೆ. ಬಟ್ ವಾಟ್ ಎವರ್ ಯು ಬೈ ಫ್ರಮ್ ಇಂಡಿಗೋ ಇಟ್ ವಿಲ್ ಬಿ ಕೋಲ್ಡ್, ಹಾಟಾಗಿ ಅಂತೂ ಇರಲ್ಲ, ಅವ್ರ ಹತ್ರ ಓವನ್ ಇರಲ್ಲ ಆ್ಯಸ್ ಯು ನೋ. ನಮ್ಮದು ಫ್ಲೈಟ್ ಜರ್ನಿ ಇದ್ದಿದ್ದು 2 hours ಅಷ್ಟೇ. ಅರೌಂಡ್ 3:30 ನಾವು ಸೂರತ್ಗೆ ತಲುಪಿದ್ರಿ. ಆ್ಯಂಡ್ ನಾನು ನಿಮ್ಗೆ ಹೇಳಿಲ್ವಲ್ಲ, ವಿ ಆರ್ ಗೋಯಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಸೂರತ್ ವಿಚ್ ಇಸ್ ಇನ್ ಗುಜರಾತ್. ಆ್ಯಕ್ಚುಲಿ ಖುಷಿಯಾಗೋ ವಿಚಾರ ಅಂದರೆ ನಾವೆಲ್ಲಾದರೂ ಹೋಗಬೇಕಾದ್ರೆ ತುಂಬ ಯೋಚನೆ ಮಾಡ್ತೀರಿ ನಮ್ಮ ಮನೇಲಿ, ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು, ಮನೆ ಬಿಟ್ಟಿರೋಕ್ಕಾಗಲ್ಲ, ಎವ್ರಿಥಿಂಗ್. ಬಟ್ ಸಮ್ಹೌ ವಿ ಪ್ಲ್ಯಾನ್ ದಿಸ್, ಇಮಿಡಿಯೇಟಾಗಿ ಆಗಿದ್ದು ಇದು, ವಿತೌಟ್ ಇವನ್ ಪ್ಲ್ಯಾನಿಂಗ್ ಆರ್ ಟೆಲಿಂಗ್ ಎನಿ ಒನ್. ವಿ ಜಸ್ಟ್ ಇಮಿಡಿಯೇಟ್ಲಿ ಡಿಡ್ ದಿಸ್ ಆ್ಯಂಡ್ ದ್ಯಾಟ್ ವಾಸ್ ಸೋ ಎಕ್ಸೈಟಿಂಗ್ ಫಾರ್ ಮೀ. ಅಂದರೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಈ ಥರ ಅಡ್ವೆಂಚರ್ಸಿಂದ. ನಾವು ಸೂರತ್ಗೆ ಹೋಗ್ತಾ ಸೊ ದಿಸ್ ವಾಸ್ ಲ್ಯಾಂಡಿಂಗ್. ಸೊ ನಾವು ನೋಡಿದಾಗ ಅಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಅಂದರೆ ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ್ದಕ್ಕೆ ಆ ಬಿಸಿಲು ನಮ್ಗೆ ಓಕೆ ಇತ್ತು, ಬಿಕಾಸ್ ಇಲ್ಲಿ ವಿಂಟರ್ ಥರ ಮಾನ್ಸೂನ್ ಥರ ಇದ್ದರೆ ಅಲ್ಲಿ ಸ್ವಲ್ಪ ಸಮ್ಮರ್ ಥರ ಇತ್ತು. ಸೊ ಐ ವಿಲ್ ಪುಟ್ ಪಾರ್ಟ್ 2 ಆಲ್ಸೋ, ನಾವು ಅಲ್ಲಿ ಏನೇನು ಮಾಡಿದ್ರಿ, ಯಾಕೆ ಹೋದ್ರಿ ಅದೆಲ್ಲ ನಿಮಗೆ. ಸೊ ಇಲ್ಲಿ ನಾವು ಲಗೇಜಸ್ ತೊಗೊಳಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಿದ್ರಿ. ಸೊ ಸೂರತ್ ಏರ್ಪೋರ್ಟ್ ಚಿಕ್ಕದಾಗಿರೋದಕ್ಕೆ ನನಗೆ ಏನು ಅಷ್ಟೊಂದು ಕನ್ಫ್ಯೂಸಿಂಗ್ ಆಗಿ ಇದ್ದಿಲ್ಲ, ಬಿಕಾಸ್ ನಾನು ಕ್ರೌಡ್ ಎಲ್ಲಿತ್ತೋ ಅಲ್ಲಿ ಹೋಗ್ತಿದ್ದೆ. ಅಲ್ಲಿ ಲಗೇಜು ತೊಗೋಬೇಕು ಅಂತ ಆಮೇಲೆ ಅರ್ಥ ಆಯಿತು, ಬಿಕಾಸ್ ಅಲ್ಲಿ ನಾನು ಸ್ವಲ್ಪ ಬೋಟ್ಸ್ ಎಲ್ಲ ನೋಡಿಲ್ಲ, ಹಾಗೆ ನಡ್ಕೊಂಡು ಬಂದುಬಿಟ್ಟಿದ್ದೆ ಮುಂದೆ. ಸೊ ಹಾಗೆ ನಾವು ಆಚೆ ಹೋದ್ರಿ. ಇಲ್ಲಿಂದ ನಾವು ಕ್ಯಾಬ್ ತೊಗೊಂಡು ನಮ್ಮ ಹೋಟೆಲ್ ನಾವು ಎಲ್ಲಿ ಬುಕ್ ಮಾಡಿದ್ರಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ರಿ. ಬಟ್ ಇಲ್ಲಿ ನೀವು ಕ್ಯಾಬ್ ಕೂಡ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು, ಬಿಕಾಸ್ ನನಗಿಲ್ಲಿ ಸ್ವಲ್ಪ ಸ್ಕ್ಯಾಮ್ ಆಯಿತು. ಅರೌಂಡ್ 100 rupees ಜಾಸ್ತಿ ಕೊಟ್ಟೆ ಕ್ಯಾಬ್ಗೆ. ಸೊ ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್. ಹೇಗೋ ನಮ್ಮ ಹತ್ರ ಆ್ಯಪ್ಸ್ ಇರುತ್ತಲ್ವ, ಲೈಕ್ ರ್ಯಾಪಿಡೋ ಈ ಥರ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದರ್ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್ಡ್.